ನಮಸ್ಕಾರ ವೀಕ್ಷಕರೇ. ನಾರ್ಮಲ್ ಆಗಿ ನಾವು ಮನುಷ್ಯರಿಗೆ ವೈರಸ್ಗಳು ಬರ್ತಾ ಇದ್ದಿದ್ದನ್ನು ನೋಡ್ತಾ ಇದ್ವಿ. ಈಗ ವೈರಸ್ಗಳು ಪ್ರಾಣಿಗಳಿಗೂ ಬರ್ತಾ ಇದ್ದಾವೆ, ಅದ್ರ ಜೊತೆ ಗಿಡಗಳಿಗೂ ಬರ್ತಾ ಇದ್ದಾವೆ. ಅದರಲ್ಲಿ ಈಗ ಬಂದಿರುವಂಥ ವೈರಸ್ಸು ಮುಂದೆ ನಮಗೆ ಅನ್ನಕ್ಕೆ ಆಹಾಕಾರ ತರ್ಬೋದು ಅನ್ನೋ ರೀತಿಯೇ ಕಾಣಿಸ್ತಾ ಇದೆ. ಅದೇ ಭತ್ತದ ಸಸಿಗಳಿಗೆ ಬರ್ತಾ ಇರುವಂಥ ವೈರಸ್ಸು ಟ್ಯಾಂಗ್ರೋ ವೈರಸ್ ಅನ್ನೋದು ಹೊಸದಾಗಿ ಶುರುವಾಗಿದೆ. ಈ ವೈರಸ್ಸು ಗಿಡಗಳಿಗೆ ಸ್ಪ್ರೆಡ್ ಆಗ್ತಾ ಇದೆ. ಈ ವೈರಸ್ಸು ಗ್ರೀನ್ ಲೀಫ್ ಹೂಪರ್ ಅಂದರೆ ಒಂದು ಮಿಡತೆಗಳ ರೀತಿ ಇರುವಂಥ ಹುಳುಗಳಿಂದ, ನಾವು ಮಿಡತೆಗಳನ್ನ ಮಾಮೂಲಿಯಾಗಿ ನೋಡಿರ್ತೀವಿ, ಆದರೆ ಇದು ವಿಚಿತ್ರ ಮಿಡತೆಗಳು. ಈ ಮಿಡತೆಗಳು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಆರ್ತಾ ವೈರಸ್ನ ಸ್ಪ್ರೆಡ್ ಮಾಡ್ತಾ ಇದ್ದಾವೆ. ಈ ವೈರಸ್ಸು ಎಷ್ಟು ಮಟ್ಟಿಗೆ ಸ್ಪ್ರೆಡ್ ಆಗ್ತಾ ಇದೆ ಅಂದರೆ ಗಿಡಗಳು ಪೂರ್ತಿಯಾಗಿ ಒಣಗೋ ಲೆವೆಲ್ಗೆ ಹೋಗ್ತಾ ಇದೆ. ಅಷ್ಟೊಂದು ವೈರಸ್ಸು ಸ್ಪ್ರೆಡ್ ಆಗ್ತಾ ಇದೆ. ಇದರಿಂದ ಭತ್ತದ ಸಸಿಗಳು ಚಿಕ್ಕದಾಗೇ ಇರುತ್ತೆ, ಎತ್ತರಕ್ಕೆ ಬೆಳೆಯೋದೇ ಇಲ್ಲ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ, ವೈರಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಎಕರೆಗಟ್ಟಲೆ ಜಮೀನನ್ನು ಒಂದೇ ತಿಂಗಳಲ್ಲಿ ನಾಶ ಮಾಡಾಕುತ್ತೆ ಈ ಟ್ಯಾಂಗ್ರೋ ವೈರಸ್. ಇದರಿಂದ ಮುಂದೆ ಕೂಡ ಆ ಭತ್ತದ ತಳಿಯಿಂದ ಬೆಳೆಗಳನ್ನ ಬೆಳೆಯೋದು ಕಷ್ಟ ಆಗುತ್ತೆ. ಕೃಷಿ ವಿಜ್ಞಾನ ಕೇಂದ್ರ ಈಗ ಆಲ್ರೆಡಿ ಈ ರೀತಿ ಬರ್ತಾ ಇರೋ ವೈರಸ್ಗಳ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ವೈರಸ್ಗಳಿಂದ ಮುಂದಿನ ಭತ್ತದ ಸಸಿಗಳಿಗೆ, ಭತ್ತದ ಬೆಳೆಗೆ ಯಾವ ರೀತಿ ರೋಗಗಳು ಬರ್ಬೋದು ಅನ್ನೋದನ್ನು ಅವರು ಕಂಡುಹಿಡಿದು ಅದಕ್ಕೆ ಬೇಕಾದಂಥ ಇನ್ಸೆಕ್ಟಿಸೈಡ್ ಔಷಧಿಗಳನ್ನ ಕಂಡುಹಿಡಿತಾ ಇದ್ದಾರೆ. ಸದ್ಯಕ್ಕೆ ಈ ಟ್ಯಾಂಗ್ರೋ ವೈರಸ್ಸಿಂದ ಬರ್ತಾ ಇರುವಂಥ ಬೆಳೆ ಹಾಳು ಮಾಡುವಂಥ ರೋಗ ಬಂದು ಮೊಗ್ಗುಗಳನ್ನ ಕಡಿಮೆ ಮಾಡುತ್ತೆ. ಗಿಡದಲ್ಲಿ ಮೊಗ್ಗುಗಳೇ ಆಗೋದಿಲ್ಲ, ಏಕೆಂದರೆ ಎಲೆನೇ ಇಲ್ಲ ಅಂದರೆ ಮೊಗ್ಗುಗಳೆಲ್ಲ ಆಗುತ್ತೆ. ಪ್ಲಸ್ಸು ನಾವು ಬೆಳೆಯೋ ಬೆಳೆ 1 ಎಕರೆಯಲ್ಲಿ ಇಷ್ಟು ಟನ್ ಬೆಳಿತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಇರ್ತಾ ಇತ್ತಲ್ಲ, ಅಂಥ ಕಾನ್ಫಿಡೆನ್ಸ್ನೇ ಕಿತ್ಕೊಂಡ್ಬಿಡ್ತಾ ಇದೆ ಈ ಟ್ಯಾಂಗ್ರೋ ವೈರಸ್. ಈ ಗ್ರೀನ್ ಲೀಫ್ ಹೂಫರ್ಗಳು ಮೊಟ್ಟೆಗಳನ್ನ ಜಾಸ್ತಿ ಸಂಖ್ಯೆಯಲ್ಲಿ ಇಡುತ್ತೆ, ಬೇಗ ಬೆಳವಣಿಗೆ ಅನ್ನೋದು ಆಗ್ಬಿಡುತ್ತೆ. ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋದರೆ ಅವು ಎಕರೆಗಟ್ಟಲೆ ಜಮೀನನ್ನು ತಿಂಗಳಲ್ಲೇ ನಾಶ ಮಾಡಿಬಿಡುತ್ತೆ. ಒಂದು ಸಲ ಈ ಕಾಯಿಲೆ ಸ್ಪ್ರೆಡ್ ಆಯಿತು ಅಂದರೆ ಬೆಳೆ ಪೂರ್ತಿ ನಷ್ಟ ಅನುಭವಿಸಲೇಬೇಕಾಗುತ್ತೆ. ಪ್ಲಸ್ ಅನ್ನಕ್ಕೆ ಈಗ ಆಲ್ರೆಡಿ ಶಾರ್ಟೇಜ್ ಇದೆಯಲ್ಲ, ಅಂಥ ಶಾರ್ಟೇಜ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಕ್ಕಿ ನಾವು ಅಂದ್ಕೊಂಡಷ್ಟು ಇಳುವರಿ ಬರೋದಿಲ್ಲ, ಅರ್ಧದಷ್ಟು ಇಳಿದೋಗುತ್ತೆ. ಈಗಾಗಲೇ ಒಂದ್ಸಲ ನೋಡಿದ್ದೀವಿ ಅಮೇರಿಕಾದಲ್ಲಿ ಅಕ್ಕಿ ಶಾರ್ಟೇಜ್ ಆಗಿ ಜನ ಹೇಗೆ ಒದ್ದಾಡಿದ್ರು ಅಂತ. ಅದೇ ರೀತಿ ಶಾರ್ಟೇಜು ಮತ್ತೆ ಆಗೋ ಚಾನ್ಸಸ್ ಇರುತ್ತೆ ಈ ಗ್ರೀನ್ ಲೀಫ್ ಹೂಫರ್ಸಿಂದ ಕ್ರಿಯೇಟ್ ಆಗ್ತಿರೋ ಟ್ಯಾಂಗೋ ವೈರಸ್ಸಿಂದ. ಈ ವೈರಸ್ಸನ್ನು ತಡೆಗಟ್ಟಬೇಕು ಅಂತ ಎಷ್ಟೋ ಜನ ಟ್ರೈ ಮಾಡ್ತಾ ಇದ್ದಾರೆ, ಆದರೂ ಕೂಡ ಆಗ್ತಾ ಇಲ್ಲ. ಆದಷ್ಟು ಇದು ಬೆಳೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾಗೆ ಮೊದಲು ನಾವು ಅದಕ್ಕೆ ಇನ್ಸೆಕ್ಟಿಸೈಡ್ನ ಹೊಡಿಲೇಬೇಕಾಗತ್ತೆ. ಔಷಧಿಗಳನ್ನ ಹೊಡೆದ್ರೆ ಮಾತ್ರ ಇವುಗಳ ಕಂಟ್ರೋಲ್ ಅನ್ನೋದಾಗುತ್ತೆ, ಇಲ್ಲ ಅಂದರೆ ಬೆಳೆ ನಷ್ಟ ಆಗೇ ಆಗುತ್ತೆ. ಈಗ ಆಲ್ರೆಡಿ ಡೆಲ್ಲಿ ಸರೌಂಡಿಂಗಲ್ಲಿ ಈ ವೈರಸ್ ಅನ್ನೋದು ದಾಳಿ ಮಾಡ್ತಾ ಇದೆ. ತುಂಬ ಜನಕ್ಕೆ ನಷ್ಟ ಅನ್ನೋದು ಆಲ್ರೆಡಿ ಅನುಭವಿಸ್ತಾ ಇದ್ದಾರೆ, ಬೆಳೆ ಹಾನಿ ಕೂಡ ಉಂಟಾಗ್ತಾ ಇದೆ. ಇದರಿಂದ ರೈತರಿಗಂತೂ ತುಂಬಾ ನಷ್ಟ ಆಗುತ್ತೆ. ರೈತರು ಫಸ್ಟು ಭತ್ತ ಬೆಳೀತಾ ಇದ್ದರೆ ಈ ರೀತಿ ಏನಾದರೂ ಕಾಯಿಲೆಗಳು ಕಾಣಿಸ್ಕೊಂಡಿದೆಯಾ, ಟ್ಯಾಂಗೋ ವೈರಸ್ ಅನ್ನೋದು ಏನಾದರೂ ಬಂದಿದೆಯಾ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ಬರ್ತಾ ಇದ್ದಂಗೆ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಮತ್ತು ಭತ್ತದ ಸಸಿಗಳು ಎತ್ತರಕ್ಕೆ ಬೆಳೆಯೋದಿಲ್ಲ, ಕುಂಠಿತ ಆಗುತ್ತೆ ಬೆಳವಣಿಗೆ. ಎರಡೂ ಕಾಣಿಸ್ಕೊಳ್ತಾ ಇದೆ ಅಂದರೆ ಟ್ಯಾಂಗ್ರೋ ವೈರಸ್ ದಾಳಿ ಆಗ್ತಾ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಜೊತೆಗೆ ಎಲೆಗಳ ಮೇಲೆ ಏನಾದರೂ ಗ್ರೀನ್ ಲೀಫ್ ಹೂಫರ್ಸ್ಗಳು ಕಾಣಿಸಿದ್ರೆ ಅವುಗಳನ್ನ ಫಸ್ಟು ನಾಶ ಮಾಡೋ ಪ್ರಯತ್ನ ಮಾಡಿ. ಇನ್ಸೆಕ್ಟಿಸೈಡ್ ಬಳಸಿ, ಇಲ್ಲ ನ್ಯಾಚುರಲ್ ಇರುವಂಥ ಔಷಧಿಗಳನ್ನ ಬೆಳೆಸಿ ಇವುಗಳನ್ನ ನಾಶ ಮಾಡಲಿಲ್ಲ ಅಂದರೆ ಮುಂದೆ ಒಂದಲ್ಲ ಒಂದು ದಿನ ಇವುಗಳಿಂದ ಬೆಳೆ ನಷ್ಟ ಆಗೋದ್ರ ಜೊತೆಗೆ ಅನ್ನಕ್ಕೆ ಆಹಾಕಾರ ಅನ್ನೋದು ಕೂಡ ಬರ್ಬೋದು. ಅಂಥದ್ದಾಗಬಾರ್ದು ಅಂದರೆ ರೈತರು ಸ್ವಲ್ಪ ಎಚ್ಚೆತ್ಕೊಳ್ಳಿ, ಇಲ್ಲ ಅಂದರೆ ಮುಂದಿನ ದಿನಗಳು ತುಂಬಾ ಕಷ್ಟ ಆಗುತ್ತೆ. ಅಂಥ ಕಷ್ಟ ಬರದೇ ಇರೋ ಹಾಗೆ ತಡೆಯೋ ಪ್ರಯತ್ನ ಮಾಡೋಣ. ಇಲ್ಲದೇ ಇದ್ದರೆ ಎಲ್ಲರೂ ಕೂಡ ಕಷ್ಟಗಳ ಜೊತೆ ಬದುಕುವಂಥ ಪರಿಸ್ಥಿತಿ ಬರುತ್ತೆ. ಅದರಲ್ಲಿ ಗ್ರೀನ್ ಲೀಫ್ ಹೂಫರ್ಸ್ ಅನ್ನೋದು ಕೆಲವಷ್ಟು ಜನ ಹೇಳೋ ಪ್ರಕಾರ ಇವುಗಳನ್ನು ಬೆಳೀತಾ ಇದ್ದಾರೆ. ಕೆಲವಷ್ಟು ಜನ ಸಂಶೋಧನೆ ಕೂಡ ಈ ಗ್ರೀನ್ ಲೀಫ್ ಹೂಫರ್ಸ್ಗಳ ಮೇಲೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳ ಮೇಲೆ ಈ ಹೂಫರ್ಸ್ಗಳನ್ನ ಬಿಡ್ತಾ ಇದ್ದಾರೆ ದಾಳಿ ಮಾಡೋದಕ್ಕೆ. ಸೇನೆಗಳು ದಾಳಿ ಮಾಡಿದ್ರೆ ಗೊತ್ತಾಗುತ್ತೆ ಯುದ್ಧಗಳು ನಡೆಯುತ್ತೆ, ಆದರೆ ಗ್ರೀನ್ ಲೀಫ್ ಹೂಫರ್ಸಿಂದ ದಾಳಿ ಮಾಡಿಸಿದ್ರೆ ಯಾವುದೇ ರೀತಿ ಯುದ್ಧಗಳು ನಡೆಯೋದಿಲ್ಲ. ಅಲ್ಲಿ ಪ್ರಕೃತಿಯಿಂದ ಆಗಿರುವಂಥ ನಷ್ಟ ಅಂದ್ಕೊಂಡು ಸುಮ್ಮನಾಗಿ ಹೋಗ್ತಾರೆ. ಬಟ್ ಆ ದೇಶ ಅರಾಜಕತೆ, ಆರ್ಥಿಕತೆ ಎಲ್ಲದರಿಂದ ತಾಂಡವ ಆಡಬೇಕಾಗುತ್ತೆ. ಕಷ್ಟಗಳು ನಷ್ಟಗಳು ಆ ದೇಶದಲ್ಲಿ ಅನುಭವಿಸಬೇಕಾಗುತ್ತೆ. ಅಂಥ ಪರಿಸ್ಥಿತಿಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಕೆಲವಷ್ಟು ದೇಶಗಳು ಈ ರೀತಿ ಹೂಫರ್ಸ್ಗಳನ್ನ ಬೆಳೆಯುವಂಥ ಪ್ರಯತ್ನ, ಅವುಗಳ ವೇರಿಯಂಟ್ನ ಕಂಡುಹಿಡಿಯುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಇವುಗಳಿಂದ ಕೂಡ ಬೆಳೆ ಹಾನಿ ಆಗಿ ದೇಶಗಳು ನಷ್ಟ ಅನುಭವಿಸಲಿ ಅನ್ನೋದು
ಈ ದೇಶಗಳ ಉದ್ದೇಶ ಆಗಿದೆ. ಇಂಥ ವಿಷಯಗಳು ನಮ್ಮ ಸುತ್ತಮುತ್ತ ತುಂಬಾ ನಡೀತಾ ಇದೆ. ಯಾವ ದೇಶ ಈ ರೀತಿ ಮಾಡ್ತಾ ಇದ್ದಾವೆ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಎಂತಕ್ಕೆ ಅಂದರೆ ಎಲ್ಲ ಕೂಡ ದೇಶಗಳು ಗುಟ್ಟಾಗಿ ಈ ರೀತಿ ಊಫರ್ಸ್ಗಳನ್ನ ಬಯೋಕೆಮಿಕಲ್ಗಳನ್ನ ಕಂಡಿಡ್ಕೊಳ್ತಾ ಇದ್ದಾರೆ ಬೇರೆ ದೇಶಗಳ ಮೇಲೆ ದಾಳಿ ಮಾಡೋದಕ್ಕೆ. ಆ ದೇಶಗಳ ಮೇಲೆ ಸಂಶಯ ಬರದೇ ಇರೋ ರೀತಿ ಇವುಗಳನ್ನ ಪ್ರಯೋಗ ಮಾಡೋ ತಂತ್ರಜ್ಞಾನನ ಬಳಸ್ಕೊಳ್ತಾ ಇದ್ದಾರೆ. ಇದರಿಂದ ದೇಶನೇ ಕೊಚ್ಕೊಂಡು ಹೋಗ್ಬಿಡುತ್ತೆ, ದೇಶ ಅರಾಜಕತೆಯಿಂದ ತುಂಬೋಗುತ್ತೆ ಅಂತ ಕೆಲಸಕ್ಕೆ ಕೈ ಹಾಕಿದೆ ಈಗ ಕೆಲವು ದೇಶಗಳು. ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ. ಅವುಗಳನ್ನ ನಾವು ತಿಳ್ಕೊಂಡು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀವಿ. ಗುಡ್ ಬೈ.